ಒಂಟೆ ಬಂದಿದೆ ನೋಡ್ರಿ ಗೊಮತಿ ಘಾಟಲ್ಲಿ. ದ್ವಾರಕಾಧೀಶ ಟೆಂಪಲಿಂದ 3.5 ಕಿಲೋಮೀಟರ್ ರುಕ್ಮಿಣಿ ದೇವಸ್ಥಾನ ಇರೋದು. ಕೃಷ್ಣ ಹುಟ್ಟಿದಾಗ ಅವ್ರ ತಂದೆ ಸಮುದ್ರ ದಾಟಬೇಕಾದ್ರೆ ವಿಷಯ ಇದು. ಮಥುರಾದಲ್ಲಿ ಅವ್ರ ಮಾವ ಕಂಸನ ವಧೆ ಮಾಡಿದ್ದು ಕೃಷ್ಣ. ಯಶೋದ ಕೃಷ್ಣನ ಕಟ್ಟಾಗ್ತಿರೋದು ತನ್ನ ಒಂದೇ ಒಂದು ಕಿರುಬೆರಳಲ್ಲಿ ಇಡೀ ಗೋವರ್ಧನ ಬೆಟ್ಟನೇ ಕೈಯಲ್ಲಿ ಎತ್ತಿಡಿದಿರ್ತಾನೆ. ಸಾಕ್ಷಾತ್ ವಿಷ್ಣು ಪರಮಾತ್ಮ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು PK ಹಿರೇಮಠ್ ಚಾನಲ್. ನಾನಿವಾಗಿರೋದು ದ್ವಾರಕಾದಲ್ಲಿ ದ್ವಾರಕಾಧೀಶ ಮಂದಿರ ಹತ್ರ ಬಂದಿದ್ದೀನಿ. ಬನ್ನಿ ನೋಡೋಣ ದ್ವಾರಕಾಧೀಶ ಟೆಂಪಲ್ ಹೇಗಿದೆ, ಸುತ್ತಮುತ್ತ ಏನೇನೆಲ್ಲ ಇದೆ ನೋಡೋಣ ಬನ್ನಿ. ಈ ಜಾಗ ಗೊಮತಿ ಘಾಟ್ ಅಂತ. ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಫಸ್ಟು ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದ್ವಾರಕಾಧೀಶನ ದರ್ಶನ ಮಾಡೋಕ್ಕೆ ಹೋಗ್ತಾರೆ ದೇವಸ್ಥಾನದೊಳಗಡೆ. ಒಂಟೆ ಬಂದಿದೆ ನೋಡ್ರಿ ಗೊಮತಿ ಘಾಟಲ್ಲಿ. ಹುಷಾರಾಗಿ ಇಳಿಬೇಕಿಲ್ಲಿ, ಕಾಲು ಜಾರುತ್ತೆ ಸಿಕ್ಕಾಪಟ್ಟೆ. ಇಲ್ಲಿವರೆಗೂ ಓಕೆ, ಇದರ ಒಳಗಡೆ ಕಾಲು ಜಾರುತ್ತೆ, ಹುಷಾರಾಗಿ ನೋಡ್ಕೊಂಡು ಇಳಿಬೇಕು. ಒಂಟೆ ಏನು ಮಾಡೋಕ್ಕೆ ಬಂದಿದೆ ಇಲ್ಲಿ? ನೀರು ಕುಡಿಯೋಕೆ ಬಂದಿದ್ದ? ಈ ಒಂಟೆ ನೀರಲ್ಲಿ ಓಡಾಡಿಸ್ತಾರಂತೆ. ನೀರಲ್ಲಿ ರೈಡು ಮಾಮೂಲಿ ಎಲ್ಲ ಅಲ್ಲಿ ಹೊರಗಡೆ ರೈಡ್ ಮಾಡಿದರೆ ಇವರು ನೀರಲ್ಲೇ ರೈಡ್ ಮಾಡಿಸ್ತಾರಂತೆ. ಫಿಶ್ ನೋಡ್ರಿ, ಇಲ್ಲಿ ಗುಂಪಲ್ಲೇ ಓಡಾಡ್ತಿದ್ದೇವೆ. ಏನು ಈ ಥರ ಸಿಕ್ಕಾಪಟ್ಟೆ ಇದೆ ಮೀನಿಲ್ಲಿ. ಇದೇ ಗೊಮತಿ ಘಾಟ್. ಇಲ್ಲಿ ಸ್ನಾನ ಮಾಡ್ಕೊಂಡು ದ್ವಾರಕಾಧೀಶನ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ದ್ವಾರಕಾದಲ್ಲಿರೋ ದ್ವಾರಕಾಧೀಶ ಮಂದಿರಕ್ಕೆ ಬಂದಿದ್ದೀನಿ. ಇಲ್ಲಿ ಇರುವ ಗೋಪುರದ ಮೇಲೆ ಏನು ಧ್ವಜ ಇದೆಯಲ್ಲ, ಅದನ್ನ ದಿನಕ್ಕೆ 5 ಸಲ ಚೇಂಜ್ ಮಾಡ್ತಾರೆ. ಇವಾಗೂ ಚೇಂಜ್ ಮಾಡ್ತಾಯಿದ್ದಾರೆ ನೋಡಿ. ದ್ವಾರಕಾ ನಗರ, ಅಲ್ಲಿ ಕಾಣ್ತಾ ಇರೋದು ದ್ವಾರಕಾಧೀಶ ಮಂದಿರ. ಈ ದ್ವಾರಕಾ ನಗರವನ್ನು ಸಾಕ್ಷಾತ್ ಶ್ರೀ ಕೃಷ್ಣನೇ ನಿರ್ಮಿಸಿರ್ತಾರೆ. ಮಥುರಾದಲ್ಲಿ ಅವರ ಮಾವಾದ ಕಂಸನ ವಧೆ ಮಾಡಿದ ಮೇಲೆ ಯಾದವ ಕುಲದ ಜನರ ರಕ್ಷಣೆಗಾಗಿಯೇ ಈ ದ್ವಾರಕನ ನಿರ್ಮಾಣ ಮಾಡಿರ್ತಾರೆ. ಮತ್ತು ಈ ದ್ವಾರಕನ ದೇವಶಿಲ್ಪಿಯಾದ ವಿಶ್ವಕರ್ಮರವರಿಂದ ನಿರ್ಮಿಸಲಾಗಿರ್ತದೆ. ಈ ನಗರ ನಿರ್ಮಾಣ ಮಾಡೋಕ್ಕೆ ಸಮುದ್ರ ದೇವ ಒಂದು ಭಾಗನೇ ಬಿಟ್ಕೊಟ್ಟಿರ್ತಾರೆ. ಆ ನಗರ ಸುವರ್ಣ ಕೋಟೆಗಳು ಮತ್ತು ದೊಡ್ಡ ಅರಮನೆಗಳು ಹಾಗೆ ವಿಶಾಲವಾದ ರಸ್ತೆಗಳಿಂದ ಕೂಡಿದ ಸುಂದರವಾದ ಅರಮನೆ ಆಗಿತ್ತು. ದ್ವಾರಕ ಸುಮಾರು 36 ವರ್ಷಗಳ ಕಾಲ ಕೃಷ್ಣನ ರಾಜಧಾನಿಯಾಗಿತ್ತು. ದ್ವಾರಕಾಧೀಶ ಮಂದಿರ ಇದು ಕೃಷ್ಣನಿಗೆ ಸಮರ್ಪಿತ ಪ್ರಮುಖ ದೇವಾಲಯ. ಇದನ್ನು ಜಗತ್ ಮಂದಿರ ಅಂತಲೂ ಕರೀತಾರೆ. ಈ ದೇವಾಲಯದ ಗೋಪುರ ಏನಿದೆ, ಇದು ಸುಮಾರು 78 ಮೀಟರ್ ಎತ್ತರ ಇರೋದು. ಪ್ರತಿದಿನ ಇದ್ರದ್ದು ಧ್ವಜ ಏನಿದೆ ಎಲ್ಲ ಮೇಲ್ಗಡೆ ಅದನ್ನ 5 ಸತಿ ಬದಲಾಯಿಸ್ತಾರೆ. ಆಮೇಲೆ ಈ ದ್ವಾರಕಾ ನಗರ ಭಾರತದ ಬಡಾ ಚಾರ್ಧಾಮಲ್ಲಿ ಒಂದು ಮಹಾಭಾರತದ ಯುದ್ಧ ಆದಮೇಲೆ 36 ವರ್ಷದ ನಂತರ ಯಾದವ ವಂಶದವರು ಪರಸ್ಪರ ಯುದ್ಧ ಮಾಡ್ಕೋತಾರೆ. ಯಾಕಂದರೆ ಅವರಿಗೆ ಒಂದು ಶಾಪ ಇರುತ್ತೆ. ಆ ಶಾಪದ ಪರಿಣಾಮ ಪರಸ್ಪರ ಯುದ್ಧ ಮಾಡಿಕೊಂಡು ನಾಶ ಆಗ್ತಾರೆ. ಯಾದವ ವಂಶ ನಾಶ ಆದ ನಂತರ ಕೃಷ್ಣ ಕಾಡಲ್ಲಿ ಹೋಗಿ ಒಂದು ಮರದ ಕೆಳಗೆ ಧ್ಯಾನ ಮಾಡ್ತಾ ಕೂತ್ಕೊಂಡಿರ್ತಾನೆ. ಆವಾಗ ಜರ ಅಂದರೆ ಒಬ್ಬ ಬೇಟೆಗಾರ. ಆ ಬೇಟೆಗಾರ ಅವನಿಗೆ ಬೇಟೆಗಾರಿಕೆ ಕಲಿಸಿದ್ದೇ ಕೃಷ್ಣನೇ ಕಲಿಸಿರ್ತಾನೆ. ಆವಾಗ ಆ ಬೇಟೆಗಾರಿ ಅಂತಾನೆ ದೂರದಿಂದ ಕೃಷ್ಣನ ಪಾದನ ಜಿಂಕೆ ಅಂತ ತಪ್ಪಾಗಿ ತಿಳ್ಕೊಂಡು ತನ್ನ ಬಾಣ ಹಾರಿಸ್ತಾನೆ. ಆ ಬಾಣ ಹೋಗಿ ಕೃಷ್ಣನ ಪಾದಕ್ಕೆ ಹೋಗಿ ಬೀಳುತ್ತೆ. ಆವಾಗ ಹತ್ರ ಬಂದು ನೋಡಿದಾಗ ಅದು ಕೃಷ್ಣ ಅಂತ ಗೊತ್ತಾದ ಮೇಲೆ ಭಯಪಟ್ಟು ಕ್ಷಮೆ ಕೇಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ನೀನು ತಪ್ಪು ಮಾಡಿಲ್ಲ, ಇದು ಪೂರ್ವಜನ್ಮದ ಕರ್ಮದ ಫಲ, ನೀನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಧೈರ್ಯ ನೀಡ್ತಾರೆ. ಅಲ್ಲಿ ಕೃಷ್ಣನ ಅಂತ್ಯದ ನಂತರ ದ್ವಾಪರ ಯುಗನೂ ಅಂತ್ಯ ಆಗುತ್ತೆ. ಅಲ್ಲಿಂದ ಕಲಿಯುಗ ಸ್ಟಾರ್ಟ್ ಆಗುತ್ತೆ. ಕಲಿಯುಗದಲ್ಲಿ ಧರ್ಮ ಕಡಿಮೆ ಆಗುತ್ತೆ, ಅಧರ್ಮ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಕೃಷ್ಣನ ಅಂತ್ಯದ ನಂತರ ಸಮುದ್ರ ಕ್ರಮೇಣವಾಗಿ ಈ ದ್ವಾರಕಾ ನಗರವನ್ನು ಸಮುದ್ರದೊಳಗಡೆ ಮುಳುಗಿಸ್ಬಿಡುತ್ತೆ.
ದ್ವಾರಕದ ಅವಶೇಷಗಳು ಇನ್ನೂ ಸಮುದ್ರದಲ್ಲಿ ಇದ್ದಾವೆ ಅಂತ ಇಲಾಖೆಗಳ ಪ್ರಕಾರ ಇದ್ದಾವೆ. ಹೀಗೆ ಕೃಷ್ಣನ ಅಂತ್ಯದ ನಂತರ ಕೃಷ್ಣ ಏನು ಈ ಭೂಲೋಕ ತ್ಯಜಿಸಿ ಹೋಗ್ತಾನೆ, ಅನಂತರ ದ್ವಾರಕನ ಸಮುದ್ರದಲ್ಲೇ ಮುಳುಗಿಸ್ಬಿಡ್ತಾರೆ. ಅಲ್ಲಿಂದ ದ್ವಾಪರ ಯುಗ ಅಂತ್ಯ ಆಗುತ್ತೆ, ಕಲಿಯುಗ ಆರಂಭ ಆಗುತ್ತೆ. ಕಲಿಯುಗ ಆರಂಭ ಅಂದರೆ ಧರ್ಮ ಕಮ್ಮಿ ಆಗುತ್ತೆ, ಅಧರ್ಮ ಜಾಸ್ತಿ ಆಗುತ್ತೆ. ಹೀಗೆ ದ್ವಾಪರ ಯುಗದ ಅಂತ್ಯ ಆಗುತ್ತೆ. ಮತ್ತು ಶ್ರೀಕೃಷ್ಣ ತನ್ನ ಕೃಷ್ಣ ಅವತಾರವನ್ನು ಮಾನವ ದೇಹವನ್ನು ಬಿಟ್ಟು ವೈಕುಂಠಕ್ಕೆ ತೆರಳ್ತಾರೆ. ಇವಾಗಲೂ ಅವರನ್ನು ದ್ವಾರಕಾಧೀಶ ಅಂತಲೇ ಪೂಜೆ ಮಾಡ್ತಾರೆ. ಹಾಗೆ ಅವರ ಪತ್ನಿಯಾದ ರುಕ್ಮಿಣಿ ದೇವಿಯವರಿಗೂ ಇಲ್ಲಿ ಮಂದಿರ ಇದೆ, ರುಕ್ಮಿಣಿ ದೇವಿ ಮಂದಿರ ಇದೆ. ಆಮೇಲೆ ಮಂದಿರದ ಒಳಗಡೆ ಮೊಬೈಲ್ ಅಲೋ ಮಾಡಲ್ಲ. ನಾನು ಇಲ್ಲಿ ರಾತ್ರಿ ದ್ವಾರಕ ಬಂದು ರೀಚ್ ಆದಾಗ ಉಳ್ಕೊಳಕ್ಕೆ ಎಲ್ಲಿ ಅಂತ ನೋಡ್ತಾ ಇದ್ದೆ, ಡಾರ್ಮೆಟರಿ ಎಲ್ಲ ಹುಡುಕ್ತಾ ಇದ್ದೆ, ಅವು ಸಿಗ್ತಾ ಇದ್ದಿಲ್ಲ. ಮತ್ತೆ ಇಲ್ಲೆಲ್ಲ ಸುಮಾರು ಜನ ಎಲ್ಲ ರೂಮ್ ಬೇಕಾ ಅಂತ ಏನು ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಎಲ್ಲ ಕೇಳಿದ್ರೆ ಎಲ್ಲೂ ಸಿಂಗಲ್ ಬೆಡ್ ಎಲ್ಲೂ ಇಲ್ಲ, ಎಲ್ಲ ಡಬಲ್ ಬೆಡ್. ಅಲ್ಲಿ ಒಬ್ರು ಸಿಕ್ಕು ಮಾತಾಡ್ಸಿದ್ರು, ಏನು ರೈಡ್ ಮಾಡ್ತಾ ಇದ್ದೀರಾ, ಜ್ಯೋತಿರ್ಲಿಂಗ ಟ್ರಿಪ್ ಮಾಡ್ತಿದ್ದೀರಲ್ಲ ಅಂತ ಎಲ್ಲ ಹಂಗೆ ಮಾತಾಡಿಸಿ. ಅವ್ರು ಕೂಡ ರೈಡರ್ ಅಂತೆ, ಅದಕ್ಕೋಸ್ಕರ ಅವ್ರದ್ದೇ ಒಂದು ಸ್ವಂತ ಹೋಟೆಲ್ ಇತ್ತು, ಅಲ್ಲಿ ಕರ್ಕೊಂಡೋಗಿ ರೂಮ್ ಕೊಟ್ಟರು. ಯಾವುದೇ ಥರ ದುಡ್ಡು ಇಸ್ಕೊಂಡಿಲ್ಲ, ಏನಿಲ್ಲ. ಇವಾಗ ಬೆಳಿಗ್ಗೆ ಬರಬೇಕಾದ್ರೆ ದುಡ್ಡೇ ಇಸ್ಕೊಳ್ಳಿಲ್ಲ. ಆರಾಮಾಗಿ ಹೋಗ್ರಿ, ಹುಷಾರಾಗಿ ಸುತ್ತಾಡಿ ಆರಾಮಾಗಿ ರೈಡ್ ಮಾಡಿ ಅಂತೇಳಿ ಕಳಿಸಿದ್ರು. ತುಂಬ ಹೆಲ್ಪ್ ಆಯಿತು. ಅದು ಅವ್ರ ಹತ್ರ ಕಾರ್ಡ್ ಇಸ್ಕೊಂಡೆ, ಇದು ಕಾರ್ಡು. ಆಮೇಲೆ ಅವ್ರ ಹೋಟ್ಲು ಇಲ್ಲೇ ತೋರಿಸ್ಬರ್ರಿ. ಇದು ಗಾಡಿ ಅವ್ರದ್ದೇ ಬುಲೆಟು, ಅವರು ಇದರಲ್ಲೇ ರೈಡ್ ಮಾಡ್ತಾರಂತೆ. ಇದು ನಮ್ಮ ಗಾಡಿ, ಅವ್ರದ್ದು ಹೋಟ್ಲು ಇಲ್ಲಿದೆ ನೋಡಿ. ತುಂಬ ಹೆಲ್ಪ್ ಆಯಿತು, ತುಂಬ ಥ್ಯಾಂಕ್ಸ್ ಬ್ರದರ್, ತುಂಬ ಹೆಲ್ಪ್ ಆಯಿತು ನಿಮ್ಮಿಂದ. ತುಂಬ ದೊಡ್ಡ ರೂಮೇ ಇತ್ತು, ತುಂಬ ದೊಡ್ಡ ರೂಮೇ ಕೊಟ್ಟಿದ್ರು. ಆಯಿತು, ಇವಾಗ ರೂಮಿಂದ ಹೊಡ್ತಾ ಇದ್ದೀನಿ. ಇಲ್ಲಿಂದ ರುಕ್ಮಿಣಿ ಮಂದಿರ ನೋಡಿಕೊಂಡು ಹಂಗೆ ಹೋಗ್ತೀನಿ. ಇಷ್ಟು ದೊಡ್ಡ ರೂಮ್ನ ನನಗೆ ಫ್ರೀಯಾಗಿ ಕೊಟ್ಟಿದ್ದರು, ಯಾಕಂದರೆ ನಾನು ದೇವರಿಗೆ ಯಾತ್ರೆ ಮಾಡ್ತಾ ಇದ್ದೀನಿ ಅಂತ. ಅಲ್ಲಿಂದ ದ್ವಾರಕಾಧೀಶ ಟೆಂಪಲ್ಲಿಂದ 3.5 ಕಿಲೋಮೀಟರ್ ರುಕ್ಮಿಣಿ ದೇವಸ್ಥಾನ ಇರೋದು. ಇವಾಗ ರುಕ್ಮಿಣಿ ದೇವಸ್ಥಾನ ನೋಡೋಕೆ ಬಂದಿದ್ದೀನಿ. ಇದೇ ರುಕ್ಮಿಣಿ ದೇವಸ್ಥಾನ. ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ದರ್ಶನ ಆಯಿತು, ರುಕ್ಮಿಣಿ ದೇವಿ ದರ್ಶನ ಮಾಡಿಕೊಂಡು ಆಚೆ ಬಂದೆ. ಇವಾಗ ಇಲ್ಲಿಂದ ಬೇಟ್ ದ್ವಾರಕ ಹೋಗಬೇಕು. ಈ ಸೇತುವೆ ಸುದರ್ಶನ್ ಸೇತು ಅಂತ ಹೊಸದಾಗಿ ಮಾಡಿದ್ದಾರೆ. ಸುದರ್ಶನ್ ಸೇತು ರೀಸೆಂಟಾಗಿ ಆಗಿರೋ ಸೇತು ಇದು. ಹೋದ ವರ್ಷ ಏನೋ ಆಗಿದೆ, 2025 ಆಗಿದೆ ಅಂತ. ಇದು ಇಲ್ಲಿ ಹಾಕಿದ್ರೆ ನೋಡ್ರಿ ಬೋರ್ಡ್ರು, ಸುದರ್ಶನ ಸೇತು. ಸಕ್ಕತ್ತಾಗಿದೆ. ಇಲ್ಲಿ ಗರ್ಲ್ಸ್ ನಿಮಗೋಸ್ಕರ ಸೆಲ್ಫಿ ಪಾಯಿಂಟ್. ಫೋಟೋಶೂಟು ಹೊಸದಲ್ವಾ, ಎಲ್ಲರೂ ಗಾಡಿಗಳೆಲ್ಲ ನಿಂತ್ಕೊಂಡು ಫೋಟೋ ತಗೊಳ್ಳೋದು ಎಲ್ಲ ಮಾಡ್ತಿದ್ದಾರೆ. ಈಗ ನಾನು ಬಂದಿರೋದು ಶ್ರೀ ಸೋನೇಕಿ ದ್ವಾರಕಾ ಪಾವನ್ ಧಾಮ್ ಅಂತ. ಬನ್ನಿ ಒಳಗಡೆ ಹೋಗೋಣ, ಒಳಗಡೆ ಏನೇನಿದೆ ಬನ್ನಿ ನೋಡೋಣ. 40 ರೂಪಾಯಿ ಟಿಕೆಟು ಒಬ್ಬರಿಗೆ. ಕೃಷ್ಣ ಹುಟ್ಟಿದಾಗ ಅವ್ರ ತಂದೆ ಸಮುದ್ರ ದಾಟಬೇಕಾದ್ರೆ ವಿಷಯ ಇದು. ಗೋಪಾಲ್ ಕೃಷ್ಣ ತೊಟ್ಟಿಲ್ ತೊಗ್ತಿರೋದು. ಜೈ ಶ್ರೀಕೃಷ್ಣ. ಬಾಲಕೃಷ್ಣನಿಗೆ ನಾವು ತೊಟ್ಟಿಲ್ ತೂಗಿ ಬಂದ್ವಿ. ಇದು ಕೃಷ್ಣ ರಾಕ್ಷಸಿನ ವಧೆ ಮಾಡಿದ್ದು. ಗೋಪಾಲ್ ಕೃಷ್ಣ ಗೆಳೆಯರೊಂದಿಗೆ ಹಸು ಕಾಯ್ತಾ ಇರೋದು. ಇದು ಹಬ್ಬದಲ್ಲಿ ಮಡಿಕೆ ಹೊಡೆಯೋದು, ಬೆಣ್ಣೆ ಮಡಿಕೆ ಹೊಡೆಯೋದು. ಅಣ್ಣತಮ್ಮ, ಇದು ಬಲರಾಮ, ಇದು ಶ್ರೀಕೃಷ್ಣ, ಇದು ಬಲರಾಮ. ಮಥುರಾದಲ್ಲಿ ಅವ್ರ ಮಾವ ಹಂಸನ ವಧೆ ಮಾಡಿದ್ದು ಕೃಷ್ಣ. ಬಕಾಸುರನ ವಧೆ ಮಾಡಿದ್ದು ಕೃಷ್ಣ. ರಾಸವನದಲ್ಲಿ ರಾಸಲೀಲಾ ಆಡ್ತಿದ್ರಲ್ಲ ಕೃಷ್ಣ ಮತ್ತು ಗೋಪಿಕೆಯರೆಲ್ಲ ಸೇರಿಕೊಂಡು, ಅದೇ ಇದು. ಗೋಪಿಕೆಯರು ಸ್ನಾನ ಮಾಡಬೇಕಾದ್ರೆ ಅವ್ರ ಬಟ್ಟೆ ಕದ್ದ ಕೃಷ್ಣ, ಕಳ್ಳ ಕೃಷ್ಣ. ಅಲ್ಲಿ ಕೂತ ನೋಡ್ರಿ ಮರದಲ್ಲಿ, ಕಳ್ಳ ಕೃಷ್ಣ. ರಾಧಾಕೃಷ್ಣ ರಾಸಲೀಲಾ, ನೋಡ್ರಿ, ರಾಧಾಕೃಷ್ಣ ರಾಸವನದಲ್ಲಿ ರಾಸಲೀಲೆ ಆಡೋದಿದ್ದು. ಸಂದೀಪನಿ ಆಶ್ರಮ. ಇವರು ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿರ್ತಾರಲ್ಲ ಕೃಷ್ಣ ಮತ್ತು ಬಲರಾಮ ಇಬ್ಬರು. ಯಶೋದ ಕೃಷ್ಣನ ಕಟ್ಟಾಕ್ತಿರೋದು ನೋಡ್ರಿ. ಬಾಲಕೃಷ್ಣ ತನ್ನ ಒಂದೇ ಒಂದು ಕಿರುಬೆರಳಿಂದ ಗೋವರ್ಧನ ಬೆಟ್ಟನ ಎತ್ತಿ ಹಿಡಿದಿರ್ತಾನಲ್ಲ, ಅದೇ ಇದು. ಇಂದ್ರದೇವ ವರುಣಂಗೇಳಿ ಸಿಕ್ಕಾಪಟ್ಟೆ ಮಳೆ ಸುರಿಸ್ತಿರ್ತಾರೆ. ಆವಾಗ ಕೃಷ್ಣ ತನ್ನ ಒಂದೇ ಒಂದು ಕಿರುಬೆರಳಲ್ಲಿ ಇಡೀ ಗೋವರ್ಧನ ಬೆಟ್ಟನೇ ಕೈಯಲ್ಲಿ ಎತ್ತಿಡಿದಿರ್ತಾನೆ. ಅದೇ ದೃಶ್ಯ ಇದು. ಜಗದ್ಗುರು ಶಂಕರಾಚಾರ್ಯರು, ನಿತ್ಯಾನಂದ ಸ್ವಾಮಿ. ಇವರು ನಿತ್ಯಾನಂದ ಸ್ವಾಮಿಗಳು, ಧನ್ವಂತ್ರಿ. ಇವರೇ ನೋಡ್ರಿ, ಸಂದೀಪನಿ ಋಷಿ. ಇವ್ರ ಹತ್ರನೇ ಕೃಷ್ಣ ಮತ್ತು ಬಲರಾಮ ಅಭ್ಯಾಸಕ್ಕಂತೆ ಹೋಗಿರ್ತಾರೆ. ವಲ್ಲಭಾಚಾರ್ಯ
ಇವರು ದೂರ್ವಾಸ ಋಷಿ. ಇವರಿಗೆ ಸಿಕ್ಕಾಪಟ್ಟೆ ಕೋಪ ಇತ್ತು. ಇವರಿಗೆ ಕೋಪ ಬಂದರೆ ಶಾಪ ಕೊಡೋರು, ಹಾಗೆ ವರನೂ ಕೊಡೋರು. ಶ್ರೀ ರಾಧೆಗೆ ವಯಸ್ಸು ಆಗದಿರಂಗೆ ವರ ಕೊಟ್ಟಿದ್ದು ಇವರೇ. ಇವರು ನಾರಾಯಣ ಮುನಿ, ಇವರು ಜಮದಗ್ನಿ ಋಷಿ. ಇವರೇ ನೋಡ್ರಿ ವಿಶ್ವಾಮಿತ್ರ. ಭೃಗು ಮಹರ್ಷಿ ಅಂತಿದ್ರಲ್ಲ ಇವರೇ. ಶ್ರೀ ಗೌತಮ ಋಷಿ ಇವರು. ತುಕಾರಾಮ್ರವರು. ಕಶ್ಯಪ ಋಷಿ, ವಸಿಷ್ಠ ಋಷಿಗಳು. ಇಲ್ಲಿಂದ ಈ ಕಡೆ ಹೋಗ್ಬೇಕೀಗ. ಇಲ್ಲಿ ಒಳಗಡೆ ಹೋದರೆ ಸಾಕ್ಷಾತ್ ವಿಷ್ಣು ಪರಮಾತ್ಮ, ಸಂತಾನ ಲಕ್ಷ್ಮಿ, ರಾಧಾಕೃಷ್ಣ. ಧನಲಕ್ಷ್ಮಿ, ಇವರೇ ಧನಲಕ್ಷ್ಮಿ. ಲಕ್ಷ್ಮಿ ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರ್ಸಮ್ಮ ಧನಲಕ್ಷ್ಮಿ. ವಿಜಯಲಕ್ಷ್ಮಿ, ನೀವು ಅಷ್ಟೇ ಎಲ್ಲ ಕಡೆ ನಾವು ವಿಜಯರಾಗಲಿ ಅಂತ ಆಶೀರ್ವದಿಸಿ ತಾಯಿ. ವಿದ್ಯಾಲಕ್ಷ್ಮಿ ಒಳ್ಳೆ ವಿದ್ಯಾಬುದ್ಧಿ ಕೊಡಮ್ಮ. ಅಷ್ಟಲಕ್ಷ್ಮಿ ದರ್ಶನ ಅಂತ ಒಬ್ಬರೇ ಇದ್ದಾರೆ. ಲಕ್ಷ್ಮಿ, ಅಷ್ಟಲಕ್ಷ್ಮಿಯರಲ್ಲಿ ನೋಡ್ರಿ ವಿಷ್ಣು ಪರಮಾತ್ಮ ವೈಕುಂಠದಲ್ಲಿ ಮಲಗಿರೋದಿದು. ವೈಕುಂಠ ಇದು. ಇಷ್ಟು ಸುತ್ತ ಮಸ್ತಾಗೈತೆ. 40 ರೂಪಾಯಿ ಟಿಕೆಟು, ಆರಾಮಾಗಿ ಕೊಡ್ಬೋದು. ಇದು ನೋಡ್ರಿ ವೈಕುಂಠದಲ್ಲಿ ವಿಷ್ಣು ಪರಮಾತ್ಮ ನಿದ್ರಿಸ್ತಾ ಇರೋದು. ಲಕ್ಷ್ಮೀದೇವಿ ವಿಷ್ಣು ಪರಮಾತ್ಮಗೆ ಸೇವೆ ಮಾಡ್ತಾ ಇರೋದು. ಕೆಳಗಡೆ ಎಲ್ಲ ನೋಡಿದ್ದಾಯಿತು. ಇವಾಗ ಮೇಲೆ ಹೋಗ್ಬೇಕಂತೆ. ಇಲ್ಲಿದೆ ಗೋಯಿಂಗ್ ಟು ಅಪ್ಸೈಡ್. ಮೇಲೆ ಹೋಗೋಣ. ಮೇಲೇನಿದೆ ನೋಡ್ಕೊಂಬರೋಣ. ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಸಮುದ್ರ ಮಂಥನ. ಅದರಲ್ಲಿ ವಿಷ ಬಂದಾಗ ಶಿವ ಕುಡಿತಾ ಇರೋದು. ನೀಲಕಂಠ. ಹೋಗೋಣ. ಇನ್ನೇನಿದೆ ಆ ಕಡೆ? ಲೆಫ್ಟಿಗೆ ಹೋಗ್ಬೇಕು. ಇಲ್ಲೂ ಯಾರು ನಿಂತಿದ್ದಾರೆ? ದುಶ್ಯಾಸನ ದ್ರೌಪದಿಗೆ ವಸ್ತ್ರಾಭರಣ ಮಾಡ್ತಾ ಇರೋದು ಇದು ನೋಡ್ರಿ. ವಸ್ತ್ರಾಭರಣ ಮಾಡಿ ಇದಾದಮೇಲೆ ಇನ್ನೂ ಏನೇನೇನೇನೋ ಗಲಾಟೆಗಳಾಗ್ತವೆ. ಭೀಷ್ಮ ಪಿತಾಮಹ ಕೊನೆ ಉಸಿರು ಹೇಳ್ತಿರೋದು ಇದು. ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಅರ್ಜುನ ಇವರಿಗೆ ಭೀಷ್ಮರಿಗೆ ಇಚ್ಛಾಮರಣ ಇರುತ್ತೆ. ಈ ಭೀಷ್ಮರಿಗೆ ಇಚ್ಛಾಮರಣ ಇರುತ್ತೆ. ಅವರು ಇಚ್ಛೆಯಿಂದ ಸಾಯಬೇಕು, ಬೇರೆ ಯಾರಿಂದನೂ ಸಾಯಲ್ಲ. ಅವರೇ ಇಚ್ಛೆಪಟ್ಟು ಕೊನೆ ಉಸಿರು ಹೇಳಿದಿರೋದು ಇದು. ಈ ಭೃಗು ಋಷಿಗಳು ವಿಷ್ಣು ಪರಮಾತ್ಮಂಗೆ ಎದೆಗೆ ಒದಿತಾ ಇರೋದಿದು. ಆವಾಗ ಲಕ್ಷ್ಮಿ ಅವರೇನು ವಿಷ್ಣು ಪರಮಾತ್ಮಗೆ ಒದ್ದಿರ್ತಾರಲ್ಲ, ಆವಾಗ ಲಕ್ಷ್ಮಿ ಶಾಪ ಕೊಡ್ತಾರೆ ಋಷಿಗೆ. ಏನಂತ ಕೊಡ್ತಾರೆ ಅಂದರೆ, ನೀವು ನನ್ನ ದೇವಂಗೆ ಎದೆಗೆ ಒದ್ದಿದ್ದೀರಲ್ವ, ಅದು ನಾನಿರುವಂಥ ಸ್ಥಳ, ಅದಕ್ಕೆ ನಾನು ಇನ್ಮೇಲಿಂದ ಬ್ರಾಹ್ಮಣರಿಗೆ ಒಲಿಯಲ್ಲ ಅಂತ ಬ್ರಾಹ್ಮಣರಿಗೆ ಶಾಪ ಕೊಡ್ತಾರೆ ಲಕ್ಷ್ಮಿ. ನೋಡ್ರಿ ಇವರು ಸತ್ಯಭಾಮ. ಕೃಷ್ಣನ ಭೇಟಿ ಆಗೋಕ್ಕೆ ಸುಧಾಮ ದ್ವಾರಕಕ್ಕೆ ಬಂದಿರ್ತಾರೆ ಗೊತ್ತಾ. ಆವಾಗ ಸುಧಾಮಂಗೆ ವೆಲ್ಕಮ್ ಮಾಡಿ ಒಳಗೆ ಕರ್ಕೊಂಡು ಹೋಗಿ ಅವ್ರದ್ದೇ ಆಸೀನದ ಮೇಲೆ ಕೂರಿಸಿ ಶ್ರೀಕೃಷ್ಣ ಸುಧಾಮಂದು ಕಾಲು ತೊಳಿತಾರೆ ಗೊತ್ತಲ್ಲ. ಇಲ್ಲಿದೆ ನೋಡ್ರಿ ಶ್ರೀಕೃಷ್ಣ ಸುಧಾಮ ಅವರ ಕಾಲು ತೊಳಿತಾ ಇರೋದು. ಶ್ರೀಕೃಷ್ಣ ಅವರ 8 ಜನ ಪತ್ನಿಯರೊಂದಿಗೆ ದ್ವಾರಕದಲ್ಲಿರೋದು ನೋಡಿ. 8 ಜನ ಪತ್ನಿಯರು. ಕೃಷ್ಣನಿಗೆ 8 ಜನ ಹೆಂಡತಿರ್ತಾರೆ ದ್ವಾರಕದಲ್ಲಿ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾದ ಕ್ಷಣ ಇದು. ಮಹಾಕಾಳಿ ಮಾತಾ, ವರಾಹ ಅವತಾರ, ಶ್ರೀ ಗಣೇಶ, ಜೈ ಗಣೇಶ, ನರಸಿಂಹ ಅವತಾರ, ಶ್ರೀ ವಾಮನ ಅವತಾರ, ಶ್ರೀ ಪರಶುರಾಮ ಅವತಾರ. ಪರಶುರಾಮ ಇಲ್ಲದ್ರೆ ನೋಡ್ರಿ, ಕೊಡ್ಲಿ. ವಿಷ್ಣು ಶ್ರೀರಾಮನ ಅವತಾರದಲ್ಲಿ ಇರೋದು. ಇದು ಶ್ರೀ ಕೃಷ್ಣ ಅವತಾರ ದ್ವಾಪರ ಯುಗದಲ್ಲಿ. ಶ್ರೀ ಬುದ್ಧ ಅವತಾರ, ಶ್ರೀ ಕಲ್ಕಿ ಅವತಾರ. ಬ್ರಹ್ಮ, ವಿಷ್ಣು, ಕೃಷ್ಣ. ಇದು ಬದ್ರಿನಾಥ ಧಾಮ, ಪೂರಿ ಜಗನ್ನಾಥ ಧಾಮ್, ರಾಮೇಶ್ವರ ಧಾಮ್. ಇಲ್ಲಿದೆ ರಾಮೇಶ್ವರ ಧಾಮ್. ಇದು ಕೃಷ್ಣ ಅಂತ್ಯ ಆಗಿದ್ದು ಇದು ಜರ ಬಾಣ ಬಿಟ್ಟಾಗ ಬಾಣ ಹೋಗಿ ಶ್ರೀಕೃಷ್ಣನ ಪಾದಕ್ಕೆ ತಾಗಿ ಶ್ರೀಕೃಷ್ಣ ಭೂಲೋಕನ ಬಿಟ್ಟು ವೈಕುಂಠ ತೆರಳ್ತಾರೆ. ತಿರುಪತಿ ಬಾಲಾಜಿ ನೋಡಿಕೊಂಡು ಹೊರಗೆ ಬಂದೆ. ಶ್ರೀ ಸೋನೇಕಿ ದ್ವಾರಕಾ ಪಾವನ್ ಧಾಮ್ 40 ರೂಪಾಯಿ ಟಿಕೆಟು ನೋಡಿಕೊಂಡು ಹೊರಗೆ ಬಂದೆ. ಇಲ್ಲಿ ಮೇನ್ ಮಂದಿರದಲ್ಲಿ ಮೊಬೈಲು ಎಲ್ಲ ಅಲೋ ಮಾಡಲ್ಲ. ಮೊಬೈಲ್ ಇಡೋಕ್ಕೆ ಲಾಕರ್ ಇದ್ದಾವೆ. 5 ರೂಪಾಯಿ ಕೊಟ್ಟು ಮೊಬೈಲ್ ಲಾಕರಲ್ಲಿ ಇಟ್ಟು ಹೋಗಬೇಕು. ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು.
ಬೇಟ್ ದ್ವಾರಕಾ ನೋಡ್ಕೊಂಡಿದ್ದಾಯಿತು. ಇವಾಗ ನಮ್ಮದು ನೆಕ್ಸ್ಟ್ ಜ್ಯೋತಿರ್ಲಿಂಗ ನಾಗೇಶ್ವರ, 6ನೇ ಜ್ಯೋತಿರ್ಲಿಂಗ. ಇವಾಗ ನೆಕ್ಸ್ಟ್ ನಾನು ಹೋಗ್ತಿರೋದು 6ನೇ ಜ್ಯೋತಿರ್ಲಿಂಗ. ಬಿಸಿಲು ಸಿಕ್ಕಾಪಟ್ಟೆ ಐತೆ. ಟೈಮು ಮಧ್ಯಾಹ್ನ 12:44, 1 ಗಂಟೆ ಆಗಕ್ಕೆ ಬಂತು. ಇನ್ನೂ ನಾಷ್ಟಾನೂ ಮಾಡಿಲ್ಲ ನಾನು. ಬೆಳಗ್ಗೆಯಿಂದ ಬರೀ ಸುತ್ತಾಡೋದೇ ಆಗೈತೆ. ಫಸ್ಟ್ ಹೋಗಿ ಹೊಟ್ಟೆಗೆ ಹಾಕೊಂಡು 6ನೇ ಜ್ಯೋತಿರ್ಲಿಂಗನ ಹತ್ರ ಹೋಗಬೇಕು, ನಾಗೇಶ್ವರ. ಅಲ್ಲಿ ಹೋಗಿ ಅಲ್ಲಿ ಎಲ್ಲರೂ ಉಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೇ ಎಲ್ಲರೂ ಉಳ್ಕೊಂಡು ಬೆಳಗ್ಗೆ ದರ್ಶನ ಮಾಡ್ಕೋಬೇಕು. ಮೇಲೆ ಬಿಸಿಲು, ಕೆಳಗೆ ಹೊಟ್ಟೆ ಹಸಿವು. ಬೇಡ, ನಿಮ್ಮೂರಲ್ಲಿ ಹೋಟ್ಲಿವಾ? ಬರೀ ಇಂಥ ಅಂಗಡಿಗಳು ಇಟ್ಕೊಂಡ್ರೆ ಹೆಂಗೆ? ಇಲ್ಲೇ ಹೋಟ್ಲ್ ಥರ ಐತೆ. ಹೊರಗಡೆ ನೋಡ್ರಿ ಚಾಟ್ಸ್ ಅಂಗಡಿ ಥರ ಕಾಣುತ್ತೆ ಹೋಟ್ಲು. ನೋಡೋಣ, ಊಟ ಮಾಡೋಣ ಅಂತ ಒಳಗೆ ಹೋದರೆ ಕಳ್ಳನ ಮಕ್ಕಳು ಸರಿಯಾಗಿಟ್ಟು ರೇಟು ಹೆಂಗೋ ಮೊದಲೇ ಗೊತ್ತಾಯ್ತು ತಿನ್ನೋಕ್ಕಿಂತ ಮುಂಚೆನೆ. ಬೇಡಪ್ಪ ನಿಮ್ಮ ಸವಾಸ ಅಂತೇಳ್ಬಿಟ್ಟು ಬಂದುಬಿಟ್ಟೆ. ಹೊರಗೆ ಹೋಗಿ ನೋಡ್ತೀನಿ. ಇಲ್ಲಿ ಸುತ್ತಮುತ್ತ ಹೋಟ್ಲಿಲ್ಲ ಅಂತ ಕಳ್ಳನ ಮಕ್ಕಳು ನೋಡ್ರಿ ಹೆಂಗೆ ಮಾಡ್ತಾವ್ರೆ ನೋಡ್ರಿ. ಇಲ್ಲೆಲ್ಲ ಬಂದಾಗ ಹುಷಾರಾಗಿರ್ರಿ. ಏನೇ ತೊಗೊಂಡ್ರು ಮೊದಲೇ ಕೇಳಿ ತೊಗೊಳ್ರಿ. ಸುಮ್ಮನೆ ಆದಮೇಲೆ ತಿಂದಾದ್ಮೇಲೆ ತೊಗೊಂಡಾದ್ಮೇಲೆ ಸುಮ್ಮನೆ ಬೇಜಾರಾಗಬೇಡ್ರಿ. ಮೊದಲೇ ಕೇಳ್ಕೊಂಬಿಡಿ. ಈ ಬೇಟ್ ದ್ವಾರಕಾ, ಈ ದೇವಸ್ಥಾನ ಇರೋದು ದ್ವಾರಕಾ ನಗರದಿಂದ 30 ಕಿಲೋಮೀಟ್ರ್ ದೂರ ಇದೆ. ಆಮೇಲೆ ಇಲ್ಲಿಗೆ ಬರಬೇಕು ಅಂದರೆ ಫಸ್ಟು ಮೊದಲೆಲ್ಲ ಓಕಾ ಬಂದರಿಗೆ ಬಂದು ಅಲ್ಲಿಂದ ದೋಣಿ ಹಿಡ್ಕೊಂಡು ಈ ದೇವಸ್ಥಾನಕ್ಕೆ ಬರಬೇಕಿತ್ತು. 15-20 ನಿಮಿಷ ದೋಣಿಲಿ ಜರ್ನಿ ಮಾಡಬೇಕಿತ್ತು. ಇವಾಗ ಆ ಥರ ಏನಿಲ್ಲ, ನಮ್ಮ ಸ್ವಂತ ಗಾಡಿಗಳೇ ಇಲ್ಲಿಗೆ ಬರ್ತವೆ. ಇವಾಗ ಏನು ಲಾಸ್ಟ್ ಇಯರ್ 2025ರಲ್ಲಿ ಸುದರ್ಶನ್ ಸೇತು ಅಂತ ಹೊಸದು ಮಾಡಿದಿರಲ್ಲ, ಇವಾಗ ನಮ್ಮ ಗಾಡಿನ ಆರಾಮಾಗಿ ಇಲ್ಲಿವರೆಗೂ ಬರ್ತವೆ. ಯಾವುದೇ ಥರ ತೊಂದರೆ ಇಲ್ಲ. ಇವಾಗ ಇಲ್ಲಿ ಆಟೋಗಳೆಲ್ಲ ಜಾಸ್ತಿ ಆಗ್ಬಿಟ್ಟವೆ. ಮೊದಲು ಇಲ್ಲಿ ದೋಣಿ ಮೂಲಕನೇ ಬರಬೇಕಿತ್ತು. ಇವಾಗ ಆ ಥರ ಏನಿಲ್ಲ, ನಮ್ಮ ಗಾಡಿಗಳಲ್ಲೇ ಆರಾಮಾಗಿ ಇಲ್ಲಿವರೆಗೂ ಬರ್ಬೋದು. ಇಲ್ಲಿ ಹಾಕಿದ್ದೀನಿ ಗಾಡಿ. ನಮ್ಮ ಪ್ರಯಾಣ ಮುಂದೆ ಸಾಗಲಿ, ದೋಣಿ ಸಾಗಲಿ ಅಲ್ಲ, ಎಕ್ಸ್ಪಲ್ಸ್ ಆಗಲಿ, ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಎಲ್ಲ ಒಂದು ಕಡೆ ಸೇರಲಿ ಅಲ್ವಾ? ಸಿಗೋಣ, ಮತ್ತೆ ಸಿಗೋಣ. ಬಾಯ್ ಬಾಯ್. Hare Krishna